ಹಲೋ ಸ್ಟೂಡೆಂಟ್ಸ್, ನಿಮಗೆ ಕಸ್ಟಮ್ಸ್ ಆ್ಯಕ್ಟ್ ಬಗ್ಗೆ ಲಾಸ್ಟ್ ವಿಡಿಯೋ ಕಳಿಸಿದ್ನಲ್ಲ, ಅದರಲ್ಲಿ ಕಸ್ಟಮ್ಸ್ ಆ್ಯಕ್ಟ್ ಅಂದರೆ ಏನು, ಅದರದ್ದು ಆಬ್ಜೆಕ್ಟಿವ್ಸ್ ಏನು, ಅದರಿಂದ ಏನೇನು ಬೆನಿಫಿಟ್ ಇದೆ ಗೌರ್ಮೆಂಟಿಗೆ ಮತ್ತು ಕಸ್ಟಮರ್ಸ್ಗೆ ಎಲ್ರಿಗೂ ಕೂಡ. ಕಸ್ಟಮ್ಸ್ ಆ್ಯಕ್ಟಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮ್ಸ್ ಡ್ಯೂಟಿನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ, ಕೌಂಟರ್ ವೀಲಿಂಗ್ ಡ್ಯೂಟಿ, ಪ್ರೊಟೆಕ್ಷನ್ ಡ್ಯೂಟಿ, ಆ ಥರ ಸುಮಾರು ಒಂದೊಂದು ಕ್ಲಿಯರ್ ಆಗಿ ನಿಮಗೆ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿದಾದ್ಮೇಲೆ ನಿಮಗೆ ಗೊತ್ತಾಗತ್ತೆ ಯಾವ ಯಾವ ಡ್ಯೂಟೀಸ್ ಇದೆ, ಇದ್ರದ್ದು ಉದ್ದೇಶ ಏನು. ಈ ಕಸ್ಟಮ್ಸ್ ಆ್ಯಕ್ಟ್ ಅನ್ನೋದೊಂದು ಆ್ಯಕ್ಟು 1962ನಲ್ಲಿ ಫ್ರೇಮ್ ಆಗಿದೆ. ಅದು ಯಾಕೆ ಫ್ರೇಮ್ ಆಯಿತು, ಅದರಿಂದ ಏನೇನು ಉಪಯೋಗ, ಎಲ್ಲರಿಗೂ ಕೂಡ ಅದರಿಂದ ಏನೇನು ಉಪಯೋಗಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಈ ವಿಡಿಯೋನಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ, ಇದು ಕೂಡ ಈ ವಿಡಿಯೋ ಕೂಡ ಫುಲ್ ಥಿಯರಿನೇ ಇದೆ. ನೆಕ್ಸ್ಟು ವಿಡಿಯೋಯಿಂದ ನಿಮಗೆ ನಾನು ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ನಾವು ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟು ಪಿ ಪಿ ಟಿಯಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ಕಸ್ಟಮ್ಸು ಪ್ರೊಸೀಜರ್ಸ್. ಸೊ ನಿಮಗೆ ಕಸ್ಟಮ್ಸ್ ಆ್ಯಕ್ಟ್ ಅಂದರೆ ಏನು ಅಂದರೆ, ಎನಿ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಅಂದರೆ ಒಂದು ಕಂಟ್ರಿಯಿಂದ ಯಾವುದನ್ನೋ ಪ್ರಾಡಕ್ಟು ಕಂಟ್ರಿ ಬಿಟ್ಟು ಆಚೆ ಹೋದರೆ ಅಥವಾ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ತೊಗೊಂಡು ಬಂದರೆ ಅದಕ್ಕೆ ಯಾವ ಥರ ಟ್ಯಾಕ್ಸನ್ನ ಚಾರ್ಜ್ ಮಾಡಬೇಕು, ಯಾಕೆ ಮಾಡಬೇಕು, ಅದ್ರದ್ದು ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಲ್ಲ. ಅಂದರೆ ಜಸ್ಟ್ ಲೈಕ್ ದಟ್, ಈಗ ಜಿ ಎಸ್ ಟಿ ಎಲ್ಲ ನೀವು ಪ್ರಾಡಕ್ಟ್ ಕೊಂಡ್ಕೋಬೇಕಾದ್ರೆ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಟ್ಯಾಕ್ಸು. ಮತ್ತು ಮ್ಯಾನುಫ್ಯಾಕ್ಚರರು ಅಥವಾ ಅದನ್ನು ಯಾರು ನಿಮಗೆ ಮೇನ್ ಪರ್ಸನ್ ಮಾರಾಟ ಮಾಡ್ತಾರೋ ಅವರು ನಿಮ್ಮ ಪರವಾಗಿ ಟ್ಯಾಕ್ಸನ್ನು ಪೇ ಮಾಡ್ತಾರೆ. ಸೊ ಅದು ನೀವು ಲಾಸ್ಟ್ ಸೆಮಿಸ್ಟ್ರಲ್ಲಿ ಜಿ ಎಸ್ ಟಿಯಲ್ಲಿ ಓದಿದ್ದೀರ. ಇಲ್ಲಿ ಪ್ರೊಸೀಜರ್ಸ್ ಅನ್ನೋದು ಒಂದಿದೆ. ಕಸ್ಟಮ್ಸ್ ಆ್ಯಕ್ಟ್ ಅಂತ ಹೇಳಿದರೆ ಜಸ್ಟ್ ಲೈಕ್ ದಟ್ ಕಲೆಕ್ಟ್ ಮಾಡೋದಲ್ಲ, ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ಗಳು ಇದೆ, ಅದ್ರ ಪ್ರಕಾರನೇ ಕಲೆಕ್ಟ್ ಮಾಡಬೇಕು. Customs clearance work involves preparation and submission of documentation required to facilitate export or imports into the country, representing client during customs examination, assessment, payment of duty, and company taking delivery of cargo from customs after clearance along with the documents. ಸೊ ಸುಮಾರು ಬಿಸ್ನೆಸ್ ಮಾಡೋರಂತೂ ಬೇರೆ ದೇಶದಿಂದ ಪ್ರಾಡಕ್ಟ್ಸ್ಗಳನ್ನ ಕೊಂಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ದೇಶಕ್ಕೆ, ಅದನ್ನು ಇಂಪೋರ್ಟ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ಇರೋರು ಕೂಡ ಅಷ್ಟೇ, ಬೇರೆ ಹೊರ ದೇಶಕ್ಕೆ ಸೇಲ್ ಮಾಡೋದು, ಅದೇ ಎಕ್ಸ್ಪೋರ್ಟ್ ಮಾಡೋದು. ಸೊ ಈ ಥರ ಮಾಡ್ತಾ ಇರೋರಿಗೆ ಏನೇನು ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟು ಅದು ಇಂಪೋರ್ಟ್ ಆಗಿರಲಿ ಎಕ್ಸ್ಪೋರ್ಟ್ ಆಗಿರಲಿ ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರನೇ ಅವರು ಎಲ್ಲನೂ ಕೂಡ ಫಾಲೋ ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಬಿಟ್ಟು ಅದನ್ನು ಅವರು ವ್ಯಾಲ್ಯೂ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪೇ ಮಾಡಬೇಕು ಅಸೆಸ್ಮೆಂಟ್ ಮಾಡ್ತಾರೆ. ಎಷ್ಟು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದಿದೆ ಅಲ್ವಾ, ಅದ್ರದ್ದು ವ್ಯಾಲ್ಯೂ ಎಷ್ಟು, ಅದಕ್ಕೆ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು, ಇದೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಕಂಪನಿಗೆ ಎಷ್ಟು ಪೇ ಮಾಡಬೇಕು ಅನ್ನೋದು ಡೀಟೇಲ್ಸ್ನ ಅವ್ರಿಗೆ ಕೊಡ್ತಾರೆ. ಅವರು ಆ ಡ್ಯೂಟಿನ ಪೇ ಮಾಡಿಬಿಟ್ಟು ಮತ್ತು ಇನ್ನೇನು ಫಾರ್ಮ್ಯಾಲಿಟೀಸ್ ಇದೆಯೋ ಅದನ್ನು ಕಂಪ್ಲೀಟ್ ಮಾಡಿ ಅವರು ಮತ್ತು ಆ ಗೂಡ್ಸನ್ನು ಕಾರ್ಗೋ ಅಂತ ಡೆಲಿವರಿ ಆಫ್ ಕಾರ್ಗೋನ ಕಸ್ಟಮ್ಸಿಂದ ತೊಗೊಂಡು ಹೋಗಬಹುದು, ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಡಾಕ್ಯುಮೆಂಟ್ಸು ಕೂಡ ಸಹ ತೊಗೊಂಡು ಹೋಗ್ಬೋದು ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೋ. ಸೊ ಡಾಕ್ಯುಮೆಂಟ್ಸ್ ಕೊಡಬೇಕಾದ್ರೇ ಅವರು ಎಷ್ಟು ಕಾಪೀಸ್ ಅಂತ ಕೇಳಿರ್ತಾರೆ, ಎಷ್ಟು ಕಾಪೀಸ್ ಕೊಡಬೇಕು. ಆ ಕಾಪೀಸಲ್ಲಿ ಒಂದು ಕಾಪಿ ಖಂಡಿತ ಇವ್ರಿಗೆ ವಾಪಸ್ ಕೊಡ್ತಾರೆ, ಒಂದು ಕಾಪಿ ಅವ್ರ ರೆಫರೆನ್ಸ್ಗೆ ಇಟ್ಕೊತಾರೆ. ಸೊ ಇವೆಲ್ಲನೂ ಕೂಡ ಅವರ ಗೂಡ್ಸ್ ಜೊತೆ ತಗೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗಬಹುದು. ಇದು ಮಾಡರ್ನೈಸ್ಡ್ ಕಸ್ಟಮ್ಸ್ ಪ್ರೊಸೀಜರ್ಸ್ ಆ್ಯಂಡ್ ಫಾರ್ಮ್ಯಾಲಿಟೀಸ್ ಇದೆ ಅಲ್ವಾ, ಇದನ್ನು ತುಂಬಾ ಸುಲಭವಾಗಿ ಮಾಡಿದ್ದಾರೆ. ಮುಂಚೆ ಎಲ್ಲ ಕ್ಲಿಯರೆನ್ಸ್ಗೆ ಹೋಗಿ ಬರೋದಕ್ಕೆ ತುಂಬ ಹೊತ್ತು ಬೇಕಾಗಿತ್ತು ಮತ್ತು ಅಲ್ಲೇ ಅವರು ಬಹಳಷ್ಟು ಸಮಯನ ಕಳಿಬೇಕಾಗಿತ್ತು. ಬಟ್ ಆದರೆ ಈಗ ಎಲ್ಲನೂ ಕೂಡ ಈಸಿಯಾಗಿ ಮಾಡಿದ್ದಾರೆ. ಫ್ರೀ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಕಮಾಡಿಟೀಸು, ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಆಫ್ ಟ್ರೇಡ್ ಆ್ಯಂಡ್ ಟ್ರಾಫಿಕ್, ಜಸ್ಟ್ ಇನ್ ಟೈಮ್ ಸಪ್ಲೈ ಚೈನ್, ಮಿನಿಮೈಸಿಂಗ್ ಟ್ರಾನ್ಸಾಕ್ಷನ್ ಆ್ಯಂಡ್ ಟ್ರೇಡ್ ಕಾಸ್ಟ್ ಫಾರ್ ಬಿಸ್ನೆಸ್, ಆಪ್ಟಿಮೈಸೇಷನ್ ಆಫ್ ಮಲ್ಟಿಮೋಡಲ್ ಟ್ರಾನ್ಸ್ಪೋರ್ಟ್,
ಅಂದ್ರೆ ಎಲ್ಲಾನೂ ಕೂಡ ಆಹ್, ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಹೋಗಿದ ತಕ್ಷಣ ನಿಮ್ಗೆ ಯಾರಾದ್ರೂ ಒಬ್ರು ನಿಮ್ಗೆ ಫುಲ್ ಗೈಡ್ ಮಾಡ್ತಾರೆ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರು ಎಲ್ಲಾ ಡೀಟೇಲ್ಸು ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಹೆಂಗ್ ಮಾಡ್ಬೇಕು ಅನ್ನೋದನ್ನ. ಸೊ, ಪಟಾಪಟ್ ಅಂತ ನೀವು ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಬರಬಹುದು. ಸೊ, ತುಂಬಾ ಕಡಿಮೆ ಇದು ಡಾಕ್ಯುಮೆಂಟೇಶನ್ಸ್ ಕೇಳ್ತಾರೆ. ಅದ್ರಲ್ಲೇ ಎಲ್ಲಾನು ಕೂಡ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಎಲ್ಲಾನು ಕರೆಕ್ಟಾಗಿ ಫಿಲ್ ಮಾಡಿ ಕೊಟ್ರೆ ಖಂಡಿತ ಬೇಗ ಆಗತ್ತೆ. ಮತ್ತೆ ನಿಮ್ಗೆ ಆ ಕಾರ್ಗೋಸ್ ತಗೊಂಡ್ ಹೋದ್ರೆ ಜಸ್ಟ್ ಇನ್ ಟೈಮ್ ಅಪ್ಲೈ ಮಾಡ್ಬೋದು. ಅಂದ್ರೆ ಕೆಲವೊಬ್ರು ಈ ಮೆಟೀರಿಯಲ್ಸ್ ಬರೋದಕ್ಕೆ ಕಾಯ್ಕೊಂಡಿರ್ತಾರೆ ಪ್ರೊಡಕ್ಷನ್‌ಗೆ. ಸೊ, ಇದೆಲ್ಲ ಕ್ಲಿಯರ್ ಮಾಡಿ ಕೊಟ್ರೆ ಬೇಗ ನೀವು ತಗೊಂಡ್ ಹೋಗಿ ಯಾರ್ಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸಿದ್ರೆ ಜಸ್ಟ್ ಇನ್ ಟೈಮ್ ಅಂತ ಒಂದು ಓದಿರ್ತೀರಾ ಕಾಸ್ಟಿಂಗ್ ಅಲ್ಲೆಲ್ಲ. ಅಂದ್ರೆ ಅದು ಬಂದ್ರೇನೆ ಪ್ರೊಡಕ್ಷನ್ ಶುರು ಆಗೋದು. ಸೊ, ಆ ಸಪ್ಲೈ ಚೈನು ತುಂಬಾ ಅನುಕೂಲವಾಗತ್ತೆ. ಈ ಕಸ್ಟಮ್ಸ್ ಆಕ್ಟ್ ಇದೆಲ್ಲ ಮಾಡಿರೋದ್ರಿಂದ ಪ್ರೊಸೀಜರ್ಸ್ ಅಂಡ್ ಫಾರ್ಮಾಲಿಟೀಸ್ ಎಲ್ಲಾನು ಕೂಡ ಈಸಿಯಾಗಿ ಮಾಡಿರೋದ್ರಿಂದ ಬೇಗ ನೀವು ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ತಗೊಂಡು ಹೋಗಿ ನಿಮ್ಮ ಪ್ರೊಡಕ್ಷನ್‌ನ ಶುರು ಮಾಡ್ಕೋಬಹುದು. ಮತ್ತೆ ಕಸ್ಟಮ್ಸ್ ಡ್ಯೂಟಿ, ಲೆವಿ ಅಂಡ್ ಕಲೆಕ್ಷನ್ ಆಫ್ ಕಸ್ಟಮ್ಸ್ ಡ್ಯೂಟಿ. ಲೆವಿ ಅಂದ್ರೆ ಏನು ಅನ್ನೋದನ್ನ ಕೇಳಿ ನಿಮ್ಗೂ ಈಗ ಮನ್ಸಲ್ಲಿ ಹೋಗಿರುತ್ತೆ. ಅಂದ್ರೆ ಯಾವ ತರ ಟ್ಯಾಕ್ಸ್ ಅನ್ನ ಲೆವಿ ಮಾಡ್ತಾರೆ, ಯಾವ ಬೇಸ್ ಇಟ್ಕೊಂಡು ಅವರು ಟ್ಯಾಕ್ಸ್ ನ ಲೆವಿ ಮಾಡಬೇಕು ಅನ್ನೋದನ್ನ ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಯಲ್ಲೂ ಕೂಡ ನೋಡಿದ್ದೀವಿ. ಸೊ ಕಸ್ಟಮ್ಸ್ ಡ್ಯೂಟಿ ಆರ್ ಲೆವಿಡ್ ಆನ್ ನಿಯರ್ಲಿ ಆಲ್ ಗೂಡ್ಸ್ ದಟ್ ಆರ್ ಇಂಪೋರ್ಟೆಡ್ ಇನ್ ಟು ದಿ ನೇಷನ್. ಎಲ್ಲಾ ಗೂಡ್ಸು ಯಾವುದೇ ಗೂಡ್ಸು ಹೊರ ದೇಶದಿಂದ ನಮ್ಮ ದೇಶಕ್ಕೆ ಬರುವಾಗ ಅದಕ್ಕೆ ಟ್ಯಾಕ್ಸ್ ಅನ್ನ ಪೇ ಮಾಡಿನೇ ನೀವು ತಗೊಂಡ್ ಬರ್ಬೇಕು, ಕೊಂಡ್ಕೊಂಡ್ ಬರ್ಬೇಕು. The central government, however, holds the rights to exempt specific goods from this tax. Countervailing duty, additions duty is levied on imported goods that fall under Section 3 of the Customs Tariff Act of 1975. ಸೊ ಗೌರ್ಮೆಂಟ್‌ಗೆ ಎಲ್ಲ ಅಧಿಕಾರನೂ ಇದೆ. ಯಾವ ಗೂಡ್ಸ್‌ನ ಎಕ್ಸೆಂಪ್ಟ್ ಮಾಡಬಹುದು, ಯಾವ ಗೂಡ್ಸ್‌ಗೆ ಎಷ್ಟು ಟ್ಯಾಕ್ಸನ್ನ ಚಾರ್ಜ್ ಮಾಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ಕೋಬಹುದು. ಮತ್ತೆ CVD ಅಂತ ಇದೆಯಲ್ವಾ ಕೌಂಟರ್‌ವೈಲಿಂಗ್ ಡ್ಯೂಟಿ ಅದನ್ನು ಕೂಡ ಅಷ್ಟೇ. ಯಾವ ಗೂಡ್ಸ್‌ಗೆ ಮಾತ್ರ ಅದು ಬರುತ್ತೆ ಅನ್ನೋದನ್ನ ಕಸ್ಟಮ್ಸ್ ಟಾರಿಫ್ ಆಕ್ಟ್ 1975 ಅಲ್ಲಿ ನೋಡಿದ್ರೆ ಅದರಲ್ಲಿ ಎಲ್ಲಾನು ಕೂಡ ಸೆಕ್ಷನ್ 3 ಅಲ್ಲಿ ಎಲ್ಲಾನು ಕೂಡ ಕೊಟ್ಟಿರ್ತಾರೆ. ಯಾವ ಗೂಡ್ಸ್‌ಗೆ ಎಷ್ಟು ರೇಟ್ ಚಾರ್ಜ್ ಮಾಡಬೇಕು ಅನ್ನೋದು. ಇದನ್ನ ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಹೇಳೋದು. ದಿ ಚಾರ್ಜಿಂಗ್ ಸೆಕ್ಷನ್ ಇಸ್ ದಿ ಮೋಸ್ಟ್ ಇನ್ ಎನಿ ಟ್ಯಾಕ್ಸಿಂಗ್ ಲಾ ಫಾರ್ ಲೆವಿ, ದಟ್ ಈಸ್ ಇಂಪೋಸ್ ಅಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್, ಪೇಮೆಂಟ್ ಆಫ್ ಟ್ಯಾಕ್ಸಸ್. ಅಂದ್ರೆ ಟ್ಯಾಕ್ಸ್ ಅಂದ್ರೆ ಅದಕ್ಕೆ ಒಂದು ಚಾರ್ಜಿಂಗ್ ಸೆಕ್ಷನ್ ಅಂತ ಇರಲೇಬೇಕು. ಚಾರ್ಜಿಂಗ್ ಸೆಕ್ಷನ್ ಅಂತ ಹೇಳಿದ್ರೆ ಟ್ಯಾಕ್ಸ್‌ನ ಇಂಪೋಸ್ ಮಾಡ್ಬೋದು. ಇಂಪೋಸ್ ಅಂದ್ರೆ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದನ್ನ ಆ ಚಾರ್ಜಿಂಗ್ ಸೆಕ್ಷನ್ ಡಿಸೈಡ್ ಮಾಡ್ತಾರೆ. ಮತ್ತೆ ಡಿಸೈಡ್ ಮಾಡಿ ಅದನ್ನ ಇಂಪೋಸ್ ಮಾಡೋದು ಮಾತ್ರ ಅಲ್ಲ, ಮತ್ತೆ ಅದನ್ನ ಕಲೆಕ್ಟು ಕೂಡ ಸಹ ಮಾಡ್ಕೋಬೇಕು. ಸೊ ಇದು ಯಾರು ಚಾರ್ಜಿಂಗ್ ಸೆಕ್ಷನ್ ಇರ್ತಾರೋ ಅವ್ರದ್ದು ಜವಾಬ್ದಾರಿ ಆಗತ್ತೆ. ಅಂದ್ರೆ ಎಷ್ಟು ಬೇಕಾದ್ರೂ ಮಾಡ್ಕೊಳಕ್ ಆಗೋದಿಲ್ಲ. ಆಸ್ ಪರ್ ದಿ ಟ್ಯಾಕ್ಸಿಂಗ್ ಸ್ಟ್ಯಾಚ್ಯೂಟ್ ಅಂತ ಇರುತ್ತೆ. ಆಸ್ ಪರ್ ದಿ ಲಾ ಯಾವಾಗ ಯಾವ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮಾಡಬೇಕು ಇದೆಲ್ಲಾನು ಕೂಡ ನೋಡ್ಕೊಂಡು ಅಂದ್ರೆ ಗೂಡ್ಸ್ ತಗೊಂಡ್ ಬರ್ಬೇಕಾದ್ರೆ ಮಾಡ್ಬೇಕಾ ಅಥವಾ ಬಂದು ಸೇರ್ದಾದ್ಮೇಲೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಪೇ ಮಾಡ್ದಾದ್ಮೇಲೆ ಮಾಡ್ಬೇಕಾ ಅಂತದ್ರಲ್ಲಿ ಒಂದೊಂದಕ್ಕೂ ಒಂದೊಂದು ತರ ಕಂಡೀಷನ್ಸು ಎಲ್ಲಾನು ಕೂಡ ಲಾನಲ್ಲಿ ಇರುತ್ತೆ, ಆಕ್ಟ್ ಅಲ್ಲಿ ಇರುತ್ತೆ. ಅದ್ರ ಪ್ರಕಾರನೇ ಅವರು ಚಾರ್ಜ್ ಮಾಡಬೇಕು. A tax levy under US federal law is an administrative action by the Internal Revenue Services under statutory authority, generally without going to court to seize property to satisfy a tax liability. ಕೆಲವೊಮ್ಮೆ ಏನಾಗುತ್ತೆ ಎಲ್ಲರೂ ಕೂಡ ಪ್ರಾಡಕ್ಟ್ಸ್ ತಗೊಂಡ್ ಬರ್ತಾರೆ, ಗೂಡ್ಸ್‌ನ ತಗೊಂಡ್ ಬರ್ತಾರೆ ಹೊರ ದೇಶದಿಂದ. ಸೊ ಇಷ್ಟು ನಿಮ್ಗೆ ಕಸ್ಟಮ್ಸ್ ಡ್ಯೂಟಿ ಆಗಿದೆ, ಪೇ ಮಾಡಿ ಅಂತ ಇಂಪೋಸ್ ಮಾಡಿದ್ರೆ ಅವ್ರು ಕೆಲವೊಬ್ರು ರೆಫ್ಯೂಸ್ ಮಾಡ್ತಾರೆ ಅಥವಾ ಕೆಲವೊಬ್ಬರಲ್ಲಿ ಅಷ್ಟು ಪೇ ಮಾಡೋದಕ್ಕೆ ಅವರಲ್ಲಿ ಅಮೌಂಟು ಇರೋದಿಲ್ಲ. ಕರೆನ್ಸಿನೂ ಇರಲ್ಲ ಅಥವಾ ಏನೋ ಪ್ರಾಬ್ಲಮ್ ಇರ್ಬೋದು. ಆವಾಗ ಸೊ ಈಗ ಪ್ರತಿಯೊಂದಕ್ಕೂ ಕೂಡ ಅವರು ಕೋರ್ಟ್‌ಗೆ ಹೋಗಿ ಕೇಸ್ ಫೈಲ್ ಮಾಡಬೇಕು ಆ ಥರ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇದಕ್ಕೆ ಅವ್ರಿಗೆ ಸಮಯ ಸರಿ ಹೋಗುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರಾಪರ್ಟಿನ ಸೀಸ್ ಮಾಡ್ಕೋಬಹುದು. ಅಂದ್ರೆ ಈಗ ಅವರು ಯಾವುದಕ್ಕೆ ಟ್ಯಾಕ್ಸ್ ಪೇ ಮಾಡೋದು ಪ್ರಾಪರ್ಟಿಗೆ. ಯಾವುದು ಹೊರ ದೇಶದಿಂದ ಏನು ತಗೊಂಡ್ ಬರ್ತಾರೋ ಆ ಪ್ರಾಡಕ್ಟ್ ಆಗಿರಲಿ, ಮೆಟೀರಿಯಲ್ ಆಗಿರಲಿ ಅಥವಾ ಏನೇ ಒಂದು ಅಸೆಟ್ ಆಗಿರಲಿ ಅದಕ್ಕೆ ಅವರು ಟ್ಯಾಕ್ಸ್ ಪೇ ಮಾಡಬೇಕು. ಅಕಸ್ಮಾತ್ ಅವ್ರು ಪೇ ಮಾಡಿಲ್ಲ ಅಂದ್ರೆ ಇವ್ರಿಗೆ ಎಷ್ಟು ಅಧಿಕಾರ ಇದೆ ಅಂತ ಹೇಳಿದ್ರೆ ಯಾವುದನ್ನ ಅವರಲ್ಲಿ ಇರುವಂತ ಪ್ರಾಡಕ್ಟ್ ಅನ್ನ ಸೀಸ್ ಮಾಡ್ಕೋಬಹುದು. ಸೀಸ್ ಅಂತ ಹೇಳಿದ್ರೆ ತಗೊಳ್ಳೋದು. ಆ ಪ್ರಾಡಕ್ಟ್ ಅಲ್ಲೇ ಅವ್ರಿಗೆ ಏನಾದ್ರು ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ನ ಸೀಸ್ ಮಾಡುವಂತ ಅಧಿಕಾರನೂ ಅವ್ರಿಗೆ ಇದೆ.
ಎಕ್ಸೆಂಪ್ಷನ್ಸ್ ಫ್ರಮ್ ಕಸ್ಟಮ್ಸ್ ಡ್ಯೂಟಿ. ಏನು ಎಕ್ಸೆಂಪ್ಷನ್ಸ್ ಇದೆ ಅಂತ ಹೇಳಿದ್ರೆ, ಕೆಲವೊಂದಕ್ಕೆ ಎಕ್ಸೆಂಪ್ಷನ್ಸ್ ಇದೆ, ಕಸ್ಟಮ್ಸ್ ಡ್ಯೂಟಿ ಪೇ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಯಾವುದು ಅಂತ ಹೇಳಿದ್ರೆ, ಕೆಲವೊಂದು ಎಲ್ಲಾನು ಪರ್ಮಿಷನ್ ತಗೊಂಡು ಚಾರಿಟಬಲ್ ಪರ್ಪಸ್ಗೆ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಎಕ್ಸೆಂಪ್ಷನ್ ಇದೆ. ಯಾಕಂದ್ರೆ ಅದು ಬರೋದೇ ಚಾರಿಟಬಲ್ ಪರ್ಪಸ್ಗೆ. ಅದರಲ್ಲಿ ಟ್ಯಾಕ್ಸ್ಗೂ ಹೋದ್ರೆ ಅವ್ರಿಗೆ ಉಳಿಯೋದು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಚಾರಿಟಬಲ್ ಪರ್ಪಸ್ಗೆ ಅಂತ ಬಂದ್ರೆ, ಅಂದ್ರೆ ಆಸ್ ಪರ್ ದಿ ಪ್ರೊಸೀಜರ್ ಅಂಡ್ ವಿತ್ ಟೇಕಿಂಗ್ ಪರ್ಮಿಷನ್ ಅಂಡ್ ಡಾಕ್ಯುಮೆಂಟೇಶನ್ ಎಲ್ಲ ಇದ್ರೆ ಖಂಡಿತ ಅದಕ್ಕೆ ಎಕ್ಸೆಂಪ್ಷನ್ ಇರುತ್ತೆ. ಮತ್ತೆ ಡಿಫೆನ್ಸ್ಗೆ, ಕಂಟ್ರಿ ಡಿಫೆನ್ಸ್ಗೆ ಅಂತ ಏನಾದರೂ ಬಂದ್ರೆ, ಏನಾದರೂ ಆರ್ಮ್ಡ್ ಫೋರ್ಸಸ್ಗೆ ರಿಕ್ವೈರ್ಮೆಂಟ್ ಇರೋದು ಏನಾದರೂ ಬಂದ್ರೆ ಅದು ಕೂಡ ಸಹ ಎಕ್ಸೆಂಪ್ಷನ್ ಇದೆ. ನೆಕ್ಸ್ಟ್, ದಿ ಕಸ್ಟಮ್ಸ್ ಆಕ್ಟ್ ಆಫ್ 1962 governs import and export tariff and set the rules for customs valuation. ಸೊ ಕಸ್ಟಮ್ಸ್ ವ್ಯಾಲ್ಯೂಯೇಷನ್ಗೆ 1962 ಆಕ್ಟ್ ಪ್ರಕಾರ ಏನಿದೆಯೋ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟ್ಯಾರಿಫ್ ಏನಿದೆಯೋ ಅದ್ರ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಇಂಡಿಯನ್ ಟ್ಯಾರಿಫ್ ಸಿಸ್ಟಮ್ ಬಂದು HSN ಅಂತ ಕಸ್ಟಮ್ಸ್ ಕೋಆಪರೇಷನ್ ಕೌನ್ಸಿಲ್ ಅಂತ ಇದೆ, ಅದ್ರ ಪ್ರಕಾರನೇ ಅದು ಟ್ಯಾಕ್ಸ್ ಅನ್ನ ಲೆವಿ ಮಾಡಬೇಕು. ಅದನ್ನ ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು, ವಾಟ್ ಈಸ್ HSN? HSN ಇಸ್ ನಥಿಂಗ್ ಬಟ್ ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್. ಅಂದ್ರೆ ಇದರಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಇದು ಕಸ್ಟಮ್ಸ್ ಕೋಆಪರೇಷನ್ ಕೌನ್ಸಿಲ್ ಆಗುತ್ತೆ. ಸೊ ಅದರಲ್ಲಿ ಕೆಲವೊಂದು ಯಾವ್ದ್ಯಾವ್ದು ನೀವು ಎಕ್ಸೆಂಪ್ಷನ್ ಮಾಡಬಹುದು, ಯಾವುದಕ್ಕೆ ಕಡಿಮೆ ಟ್ಯಾಕ್ಸ್ನ ಲೆವಿ ಮಾಡ್ಬೋದು ಅನ್ನೋದೆಲ್ಲನೂ ಕೂಡ ಈ ನಾಮನ್ಕ್ಲೇಚರ್ ಅಲ್ಲಿ ನಿಮಗೆ ಸಿಗತ್ತೆ. ನಿಮಗೆ ಸ್ಯಾಂಪಲ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅನ್ನೋದು ಒಂದು ಪ್ರೋಫಾರ್ಮಾ ಇದೆ. ಅದಕ್ಕೆ ಮುಂಚೆ ಆ ಪ್ರೋಫಾರ್ಮಾ ಡಿಸ್ಕಸ್ ಮಾಡೋಕೆ ಮುಂಚೆ ಕೆಲವೊಂದು ನೀವು ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನು? ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಇಟ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ 2 or more countries where the countries agree on certain obligations that affect trade in goods and services and protection for investors and intellectual property rights among other topics. ಸೊ ಕೆಲವೊಮ್ಮೆ ಏನಾಗುತ್ತೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ತಾರೆ. ಏನಪ್ಪ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ, 2-3 ಕಂಟ್ರೀಸ್ ಸೇರ್ಕೊಂಡು ಕೆಲವೊಂದು ಪ್ರಾಡಕ್ಟ್ಸ್ ನ ಅಲ್ಲಿಂದ ಇಲ್ಲಿ ಬರುತ್ತೆ, ಮತ್ತೆ ಕೆಲವೊಂದು ಪ್ರಾಡಕ್ಟ್ಸ್ ಇಲ್ಲಿಂದ ಅಲ್ಲಿ ಹೋಗುತ್ತೆ. ಅಂದ್ರೆ ಇಟ್ ಇಸ್ ಲೈಕ್ ನಾವು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಲ್ವಾ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಬರುತ್ತೆ ಮತ್ತೆ ವಾಪಸ್ ಹೋಗುತ್ತೆ. ಬೇರೆ ಯಾವುದೋ ಒಂದು ಬರುತ್ತೆ ಮತ್ತೆ ಇನ್ನೊಂದು ಬೇರೆ ಯಾವ್ದನ್ನ ಹೋಗುತ್ತೆ. ಆ ತರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಇಬ್ರು ಮೂರು ದೇಶಗಳು ಸೇರ್ಕೊಂಡು. ಸೊ ಆಗೇನಾಗುತ್ತೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಕಸ್ಟಮ್ಸ್ ಡ್ಯೂಟಿ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೂ ಪೇ ಮಾಡಂಗಿಲ್ಲ, ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೂ ಪೇ ಮಾಡಂಗಿಲ್ಲ. ಸೊ ಇದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಖಂಡಿತ ಟ್ಯಾಕ್ಸ್ ತುಂಬಾನೇ ಕಡಿಮೆ ಆಗುತ್ತೆ. ವಾಟ್ ಈಸ್ HSN? Organized System of Nomenclature. This system has been introduced for the systematic classification of goods all over the world. HSN code is a 6-digit uniform code that classifies 5,000 plus products and is accepted worldwide. ಇದು ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮೆನ್ಕ್ಲೇಚರ್ ಅನ್ನೋದು ಮಾಡಿರೋದು ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ಒಂದು ಕೋಡ್ ಮಾಡಿಬಿಟ್ಟಿರ್ತಾರೆ. 6-digit ಯೂನಿಫಾರ್ಮ್ ಕೋಡ್ ಮಾಡಿಕೊಂಡು ಎಲ್ಲ ಪ್ರಾಡಕ್ಟ್ಸ್ಗಳು, ಆ ಕೋಡ್ ನೋಡಿದ ತಕ್ಷಣ ಅದು ಯಾವ ಪ್ರಾಡಕ್ಟು, ಎಷ್ಟು ರೇಟ್ ಆಫ್ ಟ್ಯಾಕ್ಸ್ ಬರುತ್ತೆ, ಅದಕ್ಕೆ ಎಲ್ಲ ಡೀಟೇಲ್ಸು ಕೂಡ, ಆ ಪ್ರಾಡಕ್ಟ್ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಆ ಕೋಡ್ ಹೊತ್ತಿದ ತಕ್ಷಣ, ಟೈಪ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಿಗುತ್ತೆ. ಇದು ವರ್ಲ್ಡ್ ವೈಡ್ ಅಲ್ಲೂ ಕೂಡ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ HSN ಕೋಡ್ ಅಂತ ಹೇಳೋದು. ಸೊ ಇಷ್ಟವರೆಗೂ ನಿಮ್ಗೆ ಅರ್ಥ ಆಗಿರ್ಬೋದು. FTA HSN ಅಂದ್ರೆ ಏನು, ಫ್ರೀ ಟ್ರೇಡ್ ಅಗ್ರಿಮೆಂಟ್ HSN ಕೋಡ್ ಅಂದ್ರೆ ಏನು, HSN ಅಂದ್ರೆ ಏನು, HSN ಕೋಡ್ ಅಂದ್ರೆ ಏನು ಅನ್ನೋದೆಲ್ಲಾನು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಒಂದು ಇಲ್ಲಿ ಫಾರ್ಮೆಟ್ ಕೊಟ್ಟಿದ್ದೀನಿ. ಇದು ನೋಡಿದ್ರೆ ನಿಮ್ಗೆ ಯಾವ ತರ ಡ್ಯೂಟಿನ ಚಾರ್ಜ್ ಮಾಡ್ತಾರೆ, ಅಂದ್ರೆ FTA ಇದ್ರೆ ಹೆಂಗಿರುತ್ತೆ, FTA ಇಲ್ಲ ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಇಲ್ಲಿ ಒಂದು ಗೂಡ್ಸು ನಮ್ಮ ದೇಶಕ್ಕೆ ಬಂದಿದೆ, CIF ಅಟ್ ಇಂಡಿಯನ್ ಪೋರ್ಟ್. ಅಂದ್ರೆ CIF ಅಂತ ಹೇಳಿದ್ರೆ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್. ಸೊ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಮತ್ತೆ ಇನ್ಶೂರೆನ್ಸ್ ಮತ್ತೆ ಅದರದ್ದು ಫ್ರೈಟ್ ಚಾರ್ಜಸ್. ಇದು ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದು ಏರ್ಪೋರ್ಟ್ಗೆ, ಸಾರಿ ನಾಟ್ ಏರ್ಪೋರ್ಟ್, ಅದು ಶಿಪ್ ಪೋರ್ಟ್ಗೆ ಬರುವಾಗ ಅದ್ರದ್ದು ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಮೇ ಬಿ ಇಟ್ ಕ್ಯಾನ್ ಬಿ ಶಿಪ್ ಪೋರ್ಟ್ ಆರ್ ಏರ್ಪೋರ್ಟ್. ಎಷ್ಟಿದೆ ವ್ಯಾಲ್ಯೂ ಅಂತ ಹೇಳಿದ್ರೆ 99 ರೂಪೀಸ್ ಇರುತ್ತೆ. ಎಲ್ಲ ಕಡೆನೇ ನೋಡಿ ವ್ಯಾಲ್ಯೂ ಬಂದು 99. ಇವಾಗ FTA ಸಪ್ರೇಟ್ ಆಗಿ, ವಿತೌಟ್ FTA ಅಂಡ್ ವಿತ್ FTA, ಅಂಡರ್ FTA. ವಿತೌಟ್ FTA ಅಂದ್ರೆ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಒಳಪಟ್ಟಿದ್ದಲ್ಲ.
ಇನ್ನೊಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಒಳಪಟ್ಟಿದೆ. ಎರಡೂ ಕೂಡ ಕಂಪೇರ್ ಮಾಡೋದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋದು. ಸೊ ಅಸೆಸ್ಮೆಂಟ್ ವ್ಯಾಲ್ಯೂ ಅಟ್ 1% ಆಫ್ CIF ಆಸ್ ಲ್ಯಾಂಡಿಂಗ್ ಚಾರ್ಜಸ್. ಲ್ಯಾಂಡಿಂಗ್ ಚಾರ್ಜಸ್ ಅನ್ನೋದು 1% ಇರುತ್ತೆ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಮೇಲೆ. ಸೊ ಇಲ್ಲಿ ನಿಮಗೆ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ 99. ಸೊ 99 1% ಇಸ್ 0.99. ಅದನ್ನು ರೌಂಡ್ ಆಫ್ ಮಾಡಿದ್ರೆ 1 ರೂಪಿ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಆ್ಯಡ್ ಮಾಡ್ಕೋಬೇಕು. ಅಂದರೆ ವಿತೌಟ್ FTAನೂ ಆಗಲಿ ವಿತ್ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲ ಅಂದರೂ ಕೂಡ ಆ್ಯಡ್ ಮಾಡ್ಕೋಬೇಕು, ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ನಿಮಗೆ ಈಗ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ 100 ಇದರ ಮೇಲೆ ನೀವು ಏನು ಮಾಡಬೇಕು, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಿಮಗೆ ವ್ಯಾಲ್ಯೂ ಎಷ್ಟು ಬಂದಿದೆ 100. ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಅಟ್ ದಿ ಪೋರ್ಟ್ ಬಂದು 99 ಇತ್ತು. ಅದಕ್ಕೆ ನೀವೇನು ಮಾಡಿದ್ರಿ 1% ಲ್ಯಾಂಡಿಂಗ್ ಚಾರ್ಜಸ್ನ ಆ್ಯಡ್ ಮಾಡಿದ್ದೀರಾ. ಆ್ಯಡ್ ಮಾಡುವಾಗ ನಿಮಗೆ ಅಮೌಂಟ್ ಬಂದಿರೋದು 100. ಸೊ 100ಗೆ BCD 20% ಅಂತ ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಅನ್ ಎಕ್ಸಾಂಪಲ್. ಯು ಕ್ಯಾನ್ ಅಸ್ಯೂಮ್ ದಟ್ ಇಟ್ ಈಸ್ 20%. ಜಸ್ಟ್ ಊಹೆ ಮಾಡ್ಕೊಳ್ಳಿ 20% ಅಂತ. ಸೊ 100ಗೆ 20% ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅದು 20% ಕೂಡ ಸಹ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ನಿಮಗೆ ಟ್ಯಾಕ್ಸ್ ಎಷ್ಟು ಬರುತ್ತೆ, 20 ರೂಪೀಸ್ ಬರುತ್ತೆ. ಇಂಪೋರ್ಟ್ ಅಂಡರ್ FTA, ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಬರೋದಿಲ್ಲ. ಅದಕ್ಕೆ ಝೀರೋ ಟ್ಯಾಕ್ಸ್ ಬಂದು ನಿಮಗೆ 0. 100 into 0% is 0. ಸೊ ನೆಕ್ಸ್ಟು ಈಗ ABC ಆಯಿತು. ಎ ಬಂದು ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ವ್ಯಾಲ್ಯೂ, ಅಂದರೆ ಇದೆಲ್ಲ ಸೇರಿಸಿ ಎಷ್ಟು ವ್ಯಾಲ್ಯೂ ಇದೆ ಅದಕ್ಕೆ ನೀವೇನು ಮಾಡಿದ್ರಿ 1% ಲ್ಯಾಂಡಿಂಗ್ ಚಾರ್ಜಸ್ ಆ್ಯಡ್ ಮಾಡಿದ್ರಿ. ಮತ್ತು ಆ ಅಮೌಂಟ್ ಎಷ್ಟು ಬಂತು ಅದಕ್ಕೆ ನೀವು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 20%ನ ಆ್ಯಡ್ ಮಾಡ್ಕೊಂಡಿದ್ದೀರಾ. ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಇದು ಬರೋದಿಲ್ಲ. ಸೊ ಈಗ ABC ಆಯಿತು. ಡಿ ಬಂದು ಈಗ ಒಂದು 2 years ಬ್ಯಾಕಿಂದ ಈ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಂತ ಮಾಡಿದ್ದಾರೆ, SWS at 10% ಆಫ್ C. ಬರೀ ನಿಮಗೆ ಈ ಟ್ಯಾಕ್ಸ್ ಬಂದಿದೆ ಅಲ್ವಾ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ವಾ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ, ಆ ಅಮೌಂಟ್ ಮಾತ್ರ ತಗೊಂಡು ಅದಕ್ಕೆ 10%. ಈ 10% ಬಂದು ಎಲ್ಲದಕ್ಕೂ ಸೇಮ್. ಈ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಆಸ್ ಅಪ್ಲಿಕಬಲ್ ಅಂಡರ್ ದಿ ಕಸ್ಟಮ್ಸ್ ಆ್ಯಕ್ಟ್. ಕಸ್ಟಮ್ಸ್ ಆ್ಯಕ್ಟಲ್ಲಿ ಯೂನಿಫಾರ್ಮ್ ಆಗಿ 10% ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ಲ ಅದಕ್ಕೆ 10% ತಗೋಬೇಕು, ಟೋಟಲ್ ಅಮೌಂಟ್ಗೆ ಅಲ್ಲ. ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಿದೆ, ಈಗ ಇಂಪೋರ್ಟ್ ವಿತೌಟ್ FTA ನೋಡಿ ಎಷ್ಟಿದೆ, ಎಲ್ಲನೂ ಟೋಟಲ್ ಮಾಡಿದ್ರೆ 100 + 20 120 ಬರುತ್ತೆ. ನೀವು 120ಗೆ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಬಾರದು. ಯಾವುದಕ್ಕೆ ತಗೋಬೇಕು ಅಂತ ಹೇಳಿದ್ರೆ BCD ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 20 ರೂಪೀಸ್ ಬಂದಿದೆ ಅಲ್ವಾ, ಅದಕ್ಕೆ ಮಾತ್ರ ನೀವು 10% ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 20 ರೂಪೀಸ್ಗೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 2 ರೂಪೀಸ್ ಬರುತ್ತೆ. ಸೊ ವಿತೌಟ್ FTA ವಿತೌಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 20 ರೂಪೀಸ್ಗೆ 10% ವಿಲ್ ಬಿ 2 ರೂಪೀಸ್. ಆದರೆ ವಿತ್ FTA ಅಂಡರ್ FTA ಅಗ್ರಿಮೆಂಟ್ ಮಾಡ್ಕೊಂಡಿರೋರಿಗೆ 0 ಬರುತ್ತೆ. ಯಾಕಂತ ಹೇಳಿದ್ರೆ 10% ಆಫ್ 0 is 0. ABCD ಆಯಿತು. ನೆಕ್ಸ್ಟು IGST. ಇದು ಸುಮಾರು ಸತಿ GSTಯಲ್ಲಿ ಕೇಳಿದ್ದೀರಾ, SGST, CGST ಆ್ಯಂಡ್ IGST ಅಂತ. ಸೊ IGST ಬಂದು ಯಾವಾಗಲೂ ಅಷ್ಟೇ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ನೀವು ಕ್ಯಾಲ್ಕುಲೇಟ್ ಮಾಡುವಂಥ ಟ್ಯಾಕ್ಸ್ನ IGST ಅಂತಾನೆ ಹೇಳೋದು. ಸೊ IGST ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ A + B + C + D that will be IGST ವ್ಯಾಲ್ಯೂ. ಆ್ಯಂಡ್ ಇಂಡಿಯಾ ಆಸ್ 5 ಸ್ಲ್ಯಾಬ್ ರೇಟ್ಸ್. ಸೊ ಫಿಕ್ಸೆಡ್ ಆಗಿ ಇಂಡಿಯಾಗೆ 5 ಸ್ಲ್ಯಾಬ್ ರೇಟ್ಸ್ ಇದೆ. ಒಂದು 0% ಇರುತ್ತೆ, ಇಲ್ಲ 5% ಇರುತ್ತೆ, ಅಥವಾ 12, 18, 28 ಇದು ಯಾವ್ದು 5ರಲ್ಲಿ ಯಾವುದನ್ನ 1% ಇದೆ. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ತಗೊಳ್ಳೋಣ, ಪ್ರಾಬ್ಲಮ್ ಇಲ್ಲ, ಇಟ್ಸ್ ಜಸ್ಟ್ ಅನ್ ಅಸಂಪ್ಷನ್. ಸೊ A + B + C + D ಎಲ್ಲಾನು ಟೋಟಲ್ ಮಾಡಿದ್ರೆ ಮೇಳೆಯಿಂದ ಎಲ್ಲ ರೋಸ್ನು ಟೋಟಲ್ ಮಾಡ್ಕೊಂಡು ಬಂದರೆ ನಿಮಗೆ 122 ಬರುತ್ತೆ. 122ಗೆ 28% ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 34.16% ಬರುತ್ತೆ. ಇಲ್ಲಿ ವಿತ್ FTA ಅಂದರೆ ವಿಚ್ ಕಮ್ಸ್ ಅಂಡರ್ FTAಗೆ A + B + C + D ತೊಗೊಂಡ್ರೆ ಟ್ಯಾಕ್ಸ್ ಯಾವುದು ಬರಲ್ಲ, ಬರೀ ಲ್ಯಾಂಡಿಂಗ್ ಚಾರ್ಜಸ್ ಮತ್ತು CIF ರೇಟ್ ಅದೇ ಫಸ್ಟಲ್ಲಿ ಇದೆ ಅಲ್ವಾ 99, ಇದನ್ನು ಟೋಟಲ್ ಮಾಡಿದ್ರೆ ನಿಮಗೆ 100 ಬರುತ್ತೆ. 100ಗೆ 28% ಕ್ಯಾಲ್ಕುಲೇಟ್ ಮಾಡಿದ್ರೆ 28 ರೂಪೀಸ್ ಬರುತ್ತೆ. ನೆಕ್ಸ್ಟು ಕಾಂಪನ್ಸೇಷನ್ ಸೆಸ್ ಬಂದು ಕೊಟ್ಟಿರ್ತಾರೆ, ಅದಿದ್ದರೆ ಮಾತ್ರ ತಗೋಬೇಕು,
ಏನು ಇಲ್ಲ ಅಂತ ಹೇಳಿದ್ರೆ ಅದು ಅಪ್ಲೈ ಆಗೋದಿಲ್ಲ. ಸೊ ಇಲ್ಲಿ ಏನು ಇಲ್ಲದೆ ಕಾರಣ ನೀವು ಬರೀ ಎ ಪ್ಲಸ್ ಸಿ ಪ್ಲಸ್ ಪ್ಲಸ್ ಇ ತಗೊಂಡ್ರೆ ಕಾಂಪನ್ಸೇಷನ್ ಸೆಸ್ ವ್ಯಾಲ್ಯೂ ತಗೋಬೇಕು. ಇಲ್ಲಿ ಅದು ಏನು ಅಪ್ಲಿಕಬಲ್ ಇಲ್ಲ. ಹಾಗಾಗಿ ಏನು ಬರೋದಿಲ್ಲ ಅಮೌಂಟು. ಟೋಟಲ್ ವ್ಯಾಲ್ಯೂ ಆಮೇಲೆ ಟೋಟಲ್ ಮಾಡಿಕೊಂಡ್ರೆ ಮೇಲಿಂದ ಎಲ್ಲಾನು ಆ್ಯಡ್ ಮಾಡ್ಕೊಂಡು ಬನ್ನಿ, ಇನ್ಕ್ಲೂಡಿಂಗ್ ವ್ಯಾಲ್ಯೂ ಪ್ಲಸ್ ಎಲ್ಲ ಟ್ಯಾಕ್ಸ್ ಆ್ಯಡ್ ಮಾಡ್ಕೊಂಡು ಬಂದರೆ ಟೋಟಲ್ ಬರುತ್ತೆ. ಬರೀ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಟೋಟಲ್ ವ್ಯಾಲ್ಯೂ ಇಸ್ 100 ಮೈನಸ್ 156 ಮೈನಸ್ 100 ಮಾಡಿದ್ರೆ ಟೋಟಲ್ ಟ್ಯಾಕ್ಸ್ ಬಂದು ವಿತೌಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ರೆ 56 ರೂಪೀಸ್ 0.16 ಬರುತ್ತೆ. ವಿತ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ರೆ 28 ರೂಪೀಸ್ ಬರುತ್ತೆ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ನೀವು ನನಗೆ ಫೋನ್ ಮಾಡಿ ಕೇಳ್ಬೋದು. ನನ್ಗೆ ಗೊತ್ತು ನೀವು ಕಾಲ್ ಮಾಡೋದಿಲ್ಲ, ಯಾಕಂದರೆ ನಿಮಗೆ ಡೌಟ್ಸೇ ಬರೋದಿಲ್ಲ. ನೀವು ಕೇಳಿಸ್ಕೊಂಡ್ರೆ ತಾನೇ ನಿಮಗೆ ಡೌಟ್ಸ್ ಬರೋದು. ಸೊ ಎಲ್ಲನೂ ಕೇಳಿಸ್ಕೊಂಡು ಡೌಟ್ಸ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಇದರಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು, HSN ಅಂದರೆ ಏನು, ಯಾವ ಥರ ಕಸ್ಟಮ್ಸ್ ಫಾರ್ಮ್ಯಾಲಿಟೀಸ್ ಪ್ರೊಸೀಜರ್ಸ್ ಇದೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ದರೆ ಟ್ಯಾಕ್ಸು ಎಷ್ಟು ಕಡಿಮೆ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಬರುತ್ತೆ, ಅದ್ರ ಬಗ್ಗೆ ಕಂಪ್ಯಾರಿಟಿವ್ ಆಗಿ ಒಂದು ಪ್ರೂಫಾರ್ಮ ನೋಡಿ ತಿಳ್ಕೊಂಡ್ವಿ. ಇದೇನು ನಿಮಗೆ ಇದಕ್ಕೆ ಎಕ್ಸಾಮ್ಗೆ ಬರೋದಿಲ್ಲ, ಬಟ್ ನಿಮಗೆ ಇದ್ರದ್ದು ಅರ್ಥ ಆಗಿರುತ್ತೆ. ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾಕೆ ಮಾಡ್ಕೊತಾರೆ ಅಂತ ಹೇಳಿದ್ರೆ ಇದು ಕಸ್ಟಮ್ಸ್ ಡ್ಯೂಟಿ ಬಂದು ಬಹಳಷ್ಟು ನಿಮಗೆ ಕಡಿಮೆ ಬರುತ್ತೆ. ಸೊ ಇದು ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಈ ಫಾರ್ಮ್ಯಾಟ್ ನಿಮ್ಗೆ ಹಾಕಿರೋದು. ಮತ್ತು ನಿಮಗೆ ಕಾಸ್ಟ್ ಇನ್ಶೂರೆನ್ಸ್ ರೈಟ್ ಅಂದರೆ ಏನು, ಲ್ಯಾಂಡಿಂಗ್ ಚಾರ್ಜಸ್ ಅಂದರೆ ಏನು ಅಂದರೆ ಒಂದಷ್ಟು ಮಟ್ಟಿಗೆ ತಿಳ್ಕೊಂಡಿರ್ತೀರ. ನೆಕ್ಸ್ಟು ವಿಡಿಯೋನಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಜೊತೆ ಅದೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.